ಹಲೋ ಸ್ಟೂಡೆಂಟ್ಸ್, ವೆಲ್ಡರ್ ಟ್ರೇಡ್ಗೆ ಸ್ವಾಗತ. ನಾವು ಈ ಪಾಠದಲ್ಲಿ ಆಕ್ಸಿ ಅಸೆಟೈಲಿನ್ ವೆಲ್ಡಿಂಗ್ ಪ್ರಾಸೆಸ್ ಮೂಲಕ MS ಪೈಪ್ 50 mm ಡಯಾಮೀಟರ್ ಮತ್ತು 3 mm ವಾಲ್ ಥಿಕ್ನೆಸ್ ಹೊಂದಿರುವ MS ಪ್ಲೇಟ್ ಅನ್ನು ಮಾರ್ಕ್ ಮಾಡಿ ಕತ್ತರಿಸಿ ಫ್ಲಾಂಜ್ ಜಾಯಿಂಟ್ ತಯಾರಿಸಲು ಕಲಿಯುತ್ತೇವೆ. ಉದ್ದೇಶ: 3 mm ದಪ್ಪದ ಪೂರ್ಣ ಉದ್ದದ MS ಶೀಟ್ ತೆಗೆದುಕೊಳ್ಳೋದು, ಚೌಕಾಕಾರದ ಫಲಕದಲ್ಲಿ ಆಂತರಿಕ ಮತ್ತು ಬಾಹ್ಯ ವೃತ್ತವನ್ನು ಮಾರ್ಕ್ ಮಾಡೋದು, ಆಕ್ಸಿಅಸೆಟಿಲಿನ್ ಗ್ಯಾಸ್ ಕಟಿಂಗ್ ಉಪಯೋಗಿಸಿ ಆಂತರಿಕ ಮತ್ತು ಬಾಹ್ಯ ವೃತ್ತಗಳನ್ನು ಕತ್ತರಿಸೋದು, ಸ್ಟೀಲ್ ವೈರ್ ಬ್ರಷ್ನಿಂದ ಪ್ಲೇಟ್ನ ಸ್ವಚ್ಛಗೊಳಿಸೋದು, ಯಾವುದೇ ರೀತಿಯ ಬಾಹ್ಯ ವಿರೂಪಗಳು ಇದೆಯೇ ಎಂದು ಕತ್ತರಿಸುವಾಗ ಪರಿಶೀಲಿಸೋದು. ಈಗ ಆಕ್ಸಿಅಸೆಟಿಲಿನ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಉಪಯೋಗಿಸಿಕೊಂಡು MS ಪ್ಲೇಟ್ನಲ್ಲಿ ಫ್ಲಾಂಜ್ ಜಾಯಿಂಟ್ ತಯಾರಿಸಲಿಕ್ಕೆ MS ಪೈಪ್ 50 mm into 3 mm ವಾಲ್ ಥಿಕ್ನೆಸ್ ಗುರುತಿಸಲಿಕ್ಕೆ ಮತ್ತು ಕತ್ತರಿಸಲಿಕ್ಕೆ ಅಗತ್ಯವಿರುವ ಉಪಕರಣಗಳನ್ನು ನೋಡೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಪ್ರಿಕ್ ಪಂಚ್, ಬಾಲ್ ಪಿನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಎಲೆಕ್ಟ್ರಾಡ್ ಕೇಬಲ್ ಮತ್ತು ಅರ್ತ್ ಕೇಬಲ್, ಎಲೆಕ್ಟ್ರಾಡ್ ಹೋಲ್ಡರ್, ಎಲೆಕ್ಟ್ರಾಡ್, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್, SMAW ವೆಲ್ಡಿಂಗ್ ಪ್ಲಾಂಟ್ ಮಿಷಿನ್ ಮತ್ತು ಅವುಗಳ ಸೆಟಪ್ ಆಕ್ಸೆಸರೀಸ್, ವೆಲ್ಡ್ ಗಾಜ್, ಸರ್ಕಲ್ ಕಟ್ಟಿಂಗ್ ಗೈಡ್, ಮಾರ್ಕಿಂಗ್ ಮೆಟೀರಿಯಲ್, ಸಿ ಕ್ಲ್ಯಾಂಪ್. ಈಗ ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಉಪಯೋಗಿಸಿಕೊಂಡು MS ಪೈಪ್ 50 mm into 3 mm WT 1F ಜೊತೆಗೆ MS ಪ್ಲೇಟ್ನಲ್ಲಿ ಪೈಪ್ ಫ್ಲಾಂಜ್ ಜಾಯಿಂಟ್ಗಾಗಿ ಪ್ರೀ ವೆಲ್ಡಿಂಗ್ ಸಿದ್ಧತೆಗಳನ್ನು ನೋಡೋಣ. 3 mm ದಪ್ಪವಿರೋ ಫುಲ್ ಲೆಂತ್ MS ಶೀಟ್ ತೆಗೆದುಕೊಳ್ಳುವ ಮೂಲಕ ಪ್ರಾರಂಭಿಸಿ. MS ಪ್ಲೇಟ್ ಮೇಲೆ ಚಾಕ್ನಂತಹ ಮಾರ್ಕಿಂಗ್ ಸಾಧನಗಳನ್ನು ಉಪಯೋಗಿಸಿ. ರೂಲರ್ ಮತ್ತು ಸ್ಕ್ರೈಬರ್ ಉಪಯೋಗಿಸಿ ಕತ್ತರಿಸೋ ಗಾತ್ರನ 100 mm ಉದ್ದ ಮತ್ತು 100 mm ಅಗಲ ಅಂತ ಮಾರ್ಕ್ ಮಾಡಿ. ಪ್ರಿಕ್ ಪಂಚ್ ಮತ್ತು ಸುತ್ತಿಗೆಯನ್ನು ಉಪಯೋಗಿಸಿ ಗುರುತು ಮಾಡಿದ ರೇಖೆಗಳ ಉದ್ದಕ್ಕೂ ಪಂಚ್ ಮಾರ್ಕ್ ಮಾಡಿ. ವೆಲ್ಡಿಂಗ್ ಟೇಬಲ್ ಮೇಲೆ ಹ್ಯಾಂಡ್ ಶೇರಿಂಗ್ ಮಿಷಿನ್ ಅನ್ನು ಸೆಟ್ ಮಾಡಿ. ಮಾರ್ಕ್ ಮಾಡಿರುವ ಶೀಟ್ ಅನ್ನು ಶೇರಿಂಗ್ ಮಿಷಿನ್ ಮೇಲೆ ಇರಿಸಿ. ಇದು ಕಟ್ಟಿಂಗ್ ಲೈನ್ ಆಕ್ಸಿಸ್ ಜೊತೆಗೆ ಹೊಂದಿಕೆಯಲ್ಲಿದೆ ಅಂತ ಖಚಿತಪಡಿಸಿಕೊಳ್ಳಿ. ಸ್ಟ್ರೈಟ್ ಲೈನ್ ಕಟ್ ಅನ್ನು ಖಚಿತಪಡಿಸಿಕೊಳ್ಳಲು ಕ್ರಮೇಣ ಹ್ಯಾಂಡಲ್ ಮೇಲೆ ಒತ್ತಡ ಕೊಡಿ. ಕತ್ತರಿಸುವ ಸಮಯದಲ್ಲಿ ಹಾಳೆ ಬದಲಾಗದೆ ಉಳಿದಿದೆ ಅಂತ ಖಚಿತಪಡಿಸಿಕೊಳ್ಳಿ. ಯಾವುದೇ ವಿರೂಪ ಉಂಟಾದರೆ ಅದನ್ನು ಆನ್ವಿಲ್ ಮೇಲೆ ಇಟ್ಟು ಸುತ್ತಿಗೆಯಿಂದ ವಿರೂಪವನ್ನು ತೆಗೆದುಹಾಕಿ. ಪ್ಲೇಟ್ನ ಚೌಕವನ್ನು ಪರೀಕ್ಷಿಸಲಿಕ್ಕೆ ಟ್ರೈ ಸ್ಕ್ವೇರ್ ಅನ್ನು ಬಳಸಿ. ಶೀಟ್ ಅನ್ನು ಚೆನ್ನಾಗಿ ಸ್ವಚ್ಛ ಮಾಡಿ. ಎಣ್ಣೆ, ಗ್ರೀಸ್ ಅಥವಾ ಕೊಳೆ ಇದ್ದರೆ ತೆಗೆದುಹಾಕಿ. ಈಗ ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಉಪಯೋಗಿಸಿಕೊಂಡು ಪೈಪ್ ಫ್ಲಾಂಜ್ ಜಾಯಿಂಟ್ಗಾಗಿ 50 mm into 3 mm ವಾಲ್ ಥಿಕ್ನೆಸ್ MS ಪ್ಲೇಟ್ ಮತ್ತು MS ಪೈಪನ್ನು ಕತ್ತರಿಸೋ ಪ್ರಕ್ರಿಯೆಯನ್ನು ಹೇಗೆ ಮಾಡಬೇಕಂತ ನೋಡೋಣ. ಹಾಳೆಯನ್ನು ವೆಲ್ಡಿಂಗ್ ಟೇಬಲ್ ಮೇಲೆ ಇಡಿ. ಸರ್ಕಲ್ ಅನ್ನು ಚಿತ್ರಿಸಲು ಸ್ಪ್ರಿಂಗ್ ಡಿವೈಡರ್ ಅನ್ನು ಸಿದ್ಧವಾಗಿ ಇಟ್ಟುಕೊಳ್ಳಿ. ಸ್ಪ್ರಿಂಗ್ ಡಿವೈಡರ್ ಕೆಲಸ ಮಾಡುತ್ತಿದೆ ಅಂತ ಖಚಿತಪಡಿಸಿಕೊಳ್ಳೋಕೆ ಅದನ್ನು ಪರಿಶೀಲಿಸಿ.
ಮೆಜರ್ಮೆಂಟ್ಗಳನ್ನು ಮಾರ್ಕ್ ಮಾಡಲು ಮಾರ್ಕರ್ ಮತ್ತು ಸ್ಕ್ರೈಬರ್ ಅನ್ನು ತಯಾರಿ ಮಾಡಿ. 2 ಡಯಾಗ್ನಲ್ಗಳನ್ನು ಚಿತ್ರಿಸುವ ಮೂಲಕ ಮತ್ತು ಡಾಟ್ ಪಂಚ್ ಉಪಯೋಗಿಸಿ ಈ ಡಯಾಗ್ನಲ್ಗಳ ಇಂಟರ್ಸೆಕ್ಷನ್ ನಲ್ಲಿ ಒಂದು ಚುಕ್ಕೆಯನ್ನು ಮಾರ್ಕ್ ಮಾಡುವ ಮೂಲಕ 3 mm ದಪ್ಪ ಸ್ಕ್ವೇರ್ ಪ್ಲೇಟ್ನ ಸೆಂಟರ್ ಅನ್ನು ಕಂಡುಹಿಡಿಯಿರಿ. ಸ್ಪ್ರಿಂಗ್ ಡಿವೈಡರ್ ಬಳಸಿ ಸ್ಕ್ವೇರ್ ಪ್ಲೇಟ್ನ ಮಧ್ಯದಲ್ಲಿ 25 mm ರೇಡಿಯಸ್ನೊಂದಿಗೆ ವೃತ್ತವನ್ನು ಮತ್ತು 45 mm ರೇಡಿಯಸ್ನೊಂದಿಗೆ ಮತ್ತೊಂದು ದೊಡ್ಡ ವೃತ್ತವನ್ನು ಬರೆಯಿರಿ. ಅಸಿಟಿಲಿನ್ ಗ್ಯಾಸ್ ಪ್ರೆಷರ್ ಅನ್ನು 0.15 kg/cm² ಗೆ ಸೆಟ್ ಮಾಡಿ. 3 mm MS ಪ್ಲೇಟ್ ಅನ್ನು ಕತ್ತರಿಸೋ ಆಕ್ಸಿಜನ್ ಗ್ಯಾಸ್ ಪ್ರೆಷರ್ ಅನ್ನು 0.15 kg/cm² ಗೆ ಸೆಟ್ ಮಾಡಿ. ನ್ಯೂಟ್ರಲ್ ಫ್ಲೇಮ್ ರಚಿಸಿ ಮತ್ತು ಪ್ಲೇಟ್ಗಳ ಒಂದು ಅಂಚುಗಳ ಸೆಂಟರ್ ಪಾಯಿಂಟ್ ಅನ್ನು ಪ್ರಕಾಶಮಾನವಾದ ಕೆಂಪು ಬಿಸಿ ಸ್ಥಿತಿ ಅಥವಾ ಕಿಂಡ್ಲಿಂಗ್ ತಾಪಮಾನವನ್ನು ತಲುಪುವವರೆಗೆ ಪ್ರೀಹೀಟ್ ಮಾಡಿ. ಆಕ್ಸಿಜನ್ ಕಟ್ಟಿಂಗ್ ಲಿವರ್ ಅನ್ನು ಕೆಳಗಿಳಿಸಿ ಮತ್ತು ಟಾರ್ಚ್ ಅನ್ನು ಪ್ಲೇಟ್ನ ಅಂಚಿನಿಂದ ದೊಡ್ಡ ವೃತ್ತದ ಪಂಚ್ ಮಾರ್ಕ್ ಸುತ್ತಳತೆಗೆ ಕೈಯಿಂದ ಸರಿಸಿ. 90 mm ಡಯಾಮೀಟರ್ ಇರೋ ದೊಡ್ಡ ಬಾಹ್ಯ ವೃತ್ತವನ್ನು ಕತ್ತರಿಸಲಿಕ್ಕೆ ಪ್ರಾರಂಭಿಸಲಿಕ್ಕೆ ರೋಲರ್ ಗೈಡ್ ಮತ್ತು ಸರ್ಕಲ್ ಕಟ್ಟಿಂಗ್ ಅಟ್ಯಾಚ್ಮೆಂಟ್ ಅನ್ನು ಬಳಸಿ. ಚುಚ್ಚಿದ ರಂಧ್ರದಿಂದ ಟಾರ್ಚ್ ಅನ್ನು ಸುತ್ತಳತೆಯ ಕಡೆಗೆ ಸರಿಸಿ ಮತ್ತು ಸ್ಮಾಲ್ ಸರ್ಕಲ್ ಕಟ್ಟಿಂಗ್ ಅಟ್ಯಾಚ್ಮೆಂಟ್ ಅನ್ನು ಉಪಯೋಗಿಸಿಕೊಂಡು 50 mm ಡಯಾಮೀಟರ್ ರಂಧ್ರದ ಕತ್ತರಿಸುವಿಕೆಯನ್ನು ಪೂರ್ಣಗೊಳಿಸಿ. ಇಂಟರ್ನಲ್ ಸರ್ಕಲ್ ಅನ್ನು ಕತ್ತರಿಸಕ್ಕೆ ಮೊದಲು 50 mm ಡಯಾಮೀಟರ್ ಸರ್ಕಲ್ನ ಸುತ್ತಳತೆಯೊಳಗೆ ಸುಮಾರು 10 mm ಸಣ್ಣ ರಂಧ್ರವನ್ನು ಚುಚ್ಚಬೇಕು. ಚುಚ್ಚಿದ ರಂಧ್ರದಿಂದ ಟಾರ್ಚ್ ಅನ್ನು ಸುತ್ತಳತೆಯ ಕಡೆಗೆ ಸರಿಸಿ ಮತ್ತು ಸ್ಮಾಲ್ ಸರ್ಕಲ್ ಕಟ್ಟಿಂಗ್ ಅಟ್ಯಾಚ್ಮೆಂಟ್ ಅನ್ನು ಉಪಯೋಗಿಸಿಕೊಂಡು 50 mm ಡಯಾಮೀಟರ್ ರಂಧ್ರದ ಕತ್ತರಿಸುವಿಕೆಯನ್ನು ಪೂರ್ಣಗೊಳಿಸಿ. ಕತ್ತರಿಸಿದ ಅಂಚುಗಳನ್ನು ಸ್ಟೀಲ್ ವೈರ್ ಬ್ರಷ್ನಿಂದ ಶುಚಿ ಮಾಡಿ. ಕತ್ತರಿಸಿದ ಅಂಚುಗಳ ಒಳಭಾಗದ ಮುಖವನ್ನು ಹಾಫ್ ರೌಂಡ್ ಫೈಲ್ ಉಪಯೋಗಿಸಿ ಫೈಲ್ ಮಾಡಿ. ನೀವೇನು ಕಲಿತೇವೆಂದರೆ 3 mm ದಪ್ಪವಿರುವ ಪೂರ್ಣ ಉದ್ದದ MS ಶೀಟ್ ಅನ್ನು ತೆಗೆದುಕೊಳ್ಳಿ. ಸ್ಕ್ವೇರ್ ಪ್ಲೇಟ್ ಅನ್ನು ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸರ್ಕಲ್ಸ್ಗಳನ್ನು ಮಾರ್ಕ್ ಮಾಡಿ. ಆಕ್ಸಿ ಅಸೆಟಿಲೇನ್ ಗ್ಯಾಸ್ ಕಟ್ಟಿಂಗ್ ಬಳಸಿ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸರ್ಕಲ್ಸ್ಗಳನ್ನು ಕತ್ತರಿಸಿ. ಸ್ಟೀಲ್ ವೈರ್ ಬ್ರಷ್ ಬಳಸಿ ಪ್ಲೇಟನ್ನು ಸ್ವಚ್ಛಗೊಳಿಸಿ. ಏನಾದರೂ ಎಕ್ಸ್ಟರ್ನಲ್ ಡಿಫಾರ್ಮ್ಯಾಟಿಸ್ ಇದೆಯೇ ಎಂದು ಕಟ್ಟನ್ನು ಪರೀಕ್ಷಿಸಿ.